ಮಾಡಬೇಕು. ಒಮ್ಮನ ಬಾಬಾ ಮದುವೆ ಮಾಡಿ ಮುಗಿಸ್ತಿದ್ಯಾ? ಅಪ್ಪನಾಗಿ ನಾನು ಮಾಡ್ಬೇಕಾಗಿರೋ ಕರ್ತವ್ಯ ಅಲ್ಲ ಬಾವ. ಈ ಮಳೆಯನ್ಗೆ ಬೇರೆ ಯಾವ ಹುಡುಗನೂ ಸಿಗ್ಲಿಲ್ವಾ? 2ನೇ ಮದ್ವೆ ಅಂತೆ. ಈ ಅದನ್ನ ಕಟ್ಕೊಂಡು ನೀವು ಹೇಗೆ ಹೇಳ್ಬೇಕು? ಬಂದ್ವಾ ಮದುವೆ ನೋಡ್ವಾ ಸಾಗಿಸಿ ಕೈ ಹೋದ್ವಾ ತಿನ್ವಾ ಹೋದ್ವಾ ಅಂಥದ್ರಲ್ಲಿ ಏನ್ಬಿಟ್ಟು ಇಂಥ ಕಥೆಗಳೆಲ್ಲ ಯಾಕೆ? ಏನೋ 3 ಹೆಣ್ಣಿನ ಮಗಳು ಅಂತ ಕಾಳದಿಂದ ಕೇಳ್ತಾರಪ್ಪ. ಅಮ್ಮ ಸತಿ ಸಕ್ಕುಬಾಯಿ, ನಿಮಗೆ ವಿಷಯ ಗೊತ್ತಿಲ್ಲ ಅಂತ ಕಾಣಿಸುತ್ತೆ. ವಿಕ್ರಮ್ಗೆ ಇನ್ನೂ ಮದುವೆ ಆಗಿಲ್ಲ. ಅವಳು ಯಾರೋ ತಲೆ ಕೆಟ್ಟು ಹುಡುಗಿ ನಾನೂ ನಿನ್ನ ಹೆಂಡತಿ ಅಂತ ಅವ್ರ ಮನೆಗೆ ಹೋಗ್ತಿದ್ಲು. ನಾವೆಲ್ಲ ಸೇರಿ ಅವಳು ಬುದ್ಧಿ ಹೇಳಿ ಕಳಿಸಿದೀವಿ. ಇಲ್ಲಿ ನೋಡಿ, ಅವನಿಗೆ ಇದೇ ಮೊದಲನೇ ಮದುವೆ, ನನ್ನ ಮಗಳಿಗೂ ಇದೇ ಮೊದಲನೇ ಮದುವೆ. ಸಮಾಧಾನ ಆಯ್ತಾ? ಈಗ ಬರ್ಬೋದ ಒಳಗಡೆ? ಎಷ್ಟನೇ ಮದ್ವೆ ಅನ್ನೋದು ಮುಖ್ಯ ಅಲ್ಲ ಮೂರ್ತಿ ಅಣ್ಣ, ಗಂಡು ಹೆಣ್ಣು ಚೆನ್ನಾಗಿರೋದು ಮುಖ್ಯ. ಆಹಾ ಚಿಂದಂತ ಮಾತಾಡ್ದೆ ಕಣವ, ನಿನ್ಗೆ ಎಲ್ಲಾರು ಜಾಸ್ತಿ ಹಾಕಿಸ್ತೀನಿ. ಬನ್ನಿ ಬನ್ನಿ. ಮಾಲಿಕಾನ್ ಧಾರಯಿತ್ವಾ ತೊಳಮ್ಮ, ಇದೆಲ್ರಿಗೂ ನಮಸ್ಕಾರ ಮಾಡಿಸ್ಕೊಂಬರಮ್ಮ. ವನಮಾಲಿ ಗದೇಶ ತೊಳಮ್ಮ, ಮಾಲಾಧಾರಣೆ ಆಗಲಿ. ವನಸ್ಪತಿ ಇರಿಸೋತ್ಪನ್ನ ಗಂಧಾಡ್ಡೋ ಆಗಲಿ. ಗಟ್ಟಿ ಮೇಳ ಆಗಲಿ. ಅಕ್ಕ, ಯಾವಾಗ ಬಂದ್ರಿ ಅಕ್ಕ ಊರಿಂದ? ನಿಮ್ಮ ಅಮ್ಮಂಗೇನೋ ಹುಷಾರಿಲ್ಲ ಅಂತ ಹೇಳಿದ್ರು, ಇವಾಗ ಹೇಗಿದ್ದಾರೆ? ಪರವಾಗಿಲ್ಲ ಸಾಕ್ಷಿ, ಅಮ್ಮ ಈಗ ಆರಾಮಾಗಿದ್ದಾರೆ. ಅಕ್ಕ, ಚಿಲ್ಡ್ರು ಮಂಟಪಕ್ಕೆ ಬಂದ್ರ? ಎಲ್ರೂ ಬರ್ತಿದ್ದಾರೆ. ನಾನು ಊರಿಂದ ಡೈರೆಕ್ಟ್ ಆಗಿ ಮಂಟಪಕ್ಕೆ ಬಂದೆ. ಹೌದು, ಏನು ಮಂಟಪನೇ ನೋಡ್ತಿದ್ಯಾ ಸಾಕ್ಷಿ? ಎಷ್ಟೋ ವರ್ಷದ ಕನಸು ಇವತ್ತು ನೆರವೇರ್ತಿದೆ. ಕಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು ಅಕ್ಕ. ಶೈಲು, ಯಾವಾಗ ಬಂದೆ? ಚಿಕ್ಕಮ್ಮ, ನಾನು ಈಗಷ್ಟೇ ಬಂದೆ. ನಮ್ಮ ಯಜಮಾನ್ರಿಗೆ ಫೋನ್ ಮಾಡಿದೆ, ಇನ್ನೊಂದು 10 ನಿಮಿಷ ಎಲ್ರೂ ಬಂದ್ಬಿಡ್ತಾರೆ. ಹೌದಾ? ಅಯ್ಯಯ್ಯೋ, ಬರಾಗ್ ಮನಕ್ಕೆಲ್ಲ ಸಿದ್ಧತೆ ಮಾಡ್ಕೋಬೇಕಲ್ವಾ? ವನಜ, ಸಾಕ್ಷಿ, ನಿನ್ ಹೀರೋ ಬರ್ತಿದ್ದಾನೆ ನಿನ್ನ ಹೊತ್ಕೊಂಡು ಹೋಗೋದಕ್ಕೆ. ಹೋಗಿ.
ಸುಧಾ ಗಂಡನ ಮನೆಯವ್ರು ಬಂದ್ರು ಕಣೆ. ಒಂದಕ್ಕ ಸ್ವಲ್ಪ ನೋಡಿ ಅಕ್ಕ. ಅಮ್ಮ ಸರಿ, ನೀನೆಲ್ಲಿ ಹೋಗ್ತಾ ಇದ್ಯಾ? ಹೊರಗಮ್ನ ನೋಡೋದಕ್ಕೆ ಹೋಗ್ತಿದ್ದೀನಿ. ನೀನಿಲ್ಲಿ ಮದುವೆ ನೋಡಕ್ಕಲ್ಲ ಬಂದಿದ್ದು, ಮದುವೆ ಆಗೋದಕ್ಕೆ ಬಂದಿರೋದು. ಈಗ ಲಜ್ಜೆ ಬಿಟ್ಟು ಬಾಗ್ಲಲ್ಲಿ ಬಂದು ನಿಂತ್ಕೊಂಡ್ರೆ ಜನ ನಗ್ತಾರೆ. ಏನಮ್ಮ ನೀನು? ವರನ್ ಗೆಟಪ್ ಅಲ್ಲಿ ವಿಕ್ರಮ್ ಹೇಗಿರ್ತಾನೆ ಅಂತ ನೋಡೋದಕ್ಕೆ ನಂಗೆ ಆಸೆ ಆಗ್ತಿದೆ. ಮಾಣಿಕ್ಯ ಹಾರ ಹಾಕಿದ್ರು ಮಂಗನೇ. ಏನ್ ಬಡ್ಕೊಂಡ್ರು ನಿಂಗಂತೂ ಅರ್ಥ ಆಗಲ್ಲ. ಲೇ, ಅವನಿಗಿದು 2ನೇ ಮದುವೆ ಅಂತೆ. ಹೇಗ್ ನೀವು ಹೆಣ್ ಕೊಡಕ್ ಒಪ್ಕೊಂಡ್ರಿ ಅಂತ ಜನ ಆಗ್ಲೇ ವರ್ಷೆ ಶುರು ಮಾಡಿದ್ದಾರೆ. ಇಂಥದ್ರಲ್ಲಿ ನಿನ್ ತಯ್ಯ ತಕ್ಕ ಅಂತ ಬಾಗ್ಲಲ್ಲಿ ಬಂದು ನಿಂತ್ಕೊಂಡ್ರೆ ಜನ ಮುಖದ ಮೇಲೆ ಉಗಿತಾರೆ ನನ್ಗೆ. ಮಗಳನ್ನ ಎಷ್ಟ್ ಚೆನ್ನಾಗಿ ಸಾಕಿದ್ಯಾ ಅಂತ. ಹೋಗಿ ನೀನು ರೂಮಲ್ಲಿ ಕುತ್ಕೋ. ಅಂದ್ರೆ ನಮಸ್ಕಾರ, ಬನ್ನಿ. ನಮಸ್ಕಾರ. ನಡೀರಿ ಹೇಳಿ ಅಂದರೆ ಮಂಟಪಕ್ಕೆ ಪ್ರವೇಶ ಮಾಡಿ. ಈಗ ಯೋಚನೆ ಮಾಡಿ ಏನು ಪ್ರಯೋಜನ ಇಲ್ಲ ವಿಕ್ರಮ್. ನಡಿ ಒಳಗೆ. ನಡೆಯೋಕ್ಕಂದ ಮಾನ ಕಳಿಬೇಡ. ಬನ್ನಿ. ಇಲ್ಯಾಕೆ ಕಾರ್ ನಿಲ್ಸಕ್ ಹೇಳ್ದೆ? ಇದೆ ಆ ವಿಕ್ರಮ್ ಮದ್ವೆ ಆಗ್ತಿರೋ ಮಂಟಪ. ನಮ್ ಪ್ರೀತಿದು ದೇವಸ್ಥಾನದಲ್ಲಿ ಬೆಟ್ಟದ ಮೇಲೆ. ಡೋಂಟ್ ವರಿ ಲೇಡೀಸ್, ಮಂಡಪದಿಂದ ಹುಡುಗ ಬೆಟ್ಟ ಹತ್ಕೊಂಡು ಓಡ್ ಬರ್ತಾರೆ ಹುಡುಗಿನ ಕರ್ಕೊಂಡು ಹೋಗಕ್ಕೆ. ಏನ್ ವೇದ? ಅಫ್ಕೋರ್ಸ್ ಅಜ್ಜಿ. Just a minute. ಅಜ್ಜಿ ಬಾ. ಅತ್ತೆ, ಏನ್ ನಡೀತಾ ಇದೆ ಇಲ್ಲಿ? ಅಜ್ಜಿಗೂ ಮೊಮ್ಮಗಳಿಗೂ ಸ್ಕ್ರೂ ಲೂಸ್ ಆಗಿದೆ ಅನ್ಸುತ್ತೆ. ಓ ದೇವ್ರೆ, ನಿನ್ನ ಮಾವ ನಮ್ಗಿಂತ ಮೊದಲೇ ಹೊರಟ್ರು. ಅವ್ರೇನಾದ್ರೂ ನಮ್ಮ ಜೊತೆ ಬಂದು ಇವ್ರು ಹುಚ್ಚಾಟ ನೋಡಿದ್ದಿದ್ರೆ ನನ್ ಗ್ರಾಚಾರ ಬಿಡಿಸಿರೋದು ಇಲ್ಲ ನನ್ನ ಕರ್ಮ. ನೀವ್ ಯಾಕೆ ಇಲ್ಲಿಗೆ ಬಂದ್ರಿ? ಯಾವಳು ಫಾರಿನ್ ರೈಸ್ ಮಾಡಿ ಮಾತಾಡ್ತಿದ್ದಾಳೆ. ಓಹೋ, ನೀನಾ? ಯಾರಾದರೂ ಮದುವೆ ಮನೆಗೆ ಬಂದರೆ ಬನ್ನಿ ಅಂತ ವೆಲ್ಕಮ್ ಮಾಡಬೇಕು. ಅದನ್ನು ಬಿಟ್ಟು ಯಾಕೆ ಬಂದ್ರಿ ಅಂತ ಕೇಳ್ತೀಯಲ್ಲ, ಇದೇನಾ ನಿಮ್ಮ ಅತ್ತೆ ಮಾವ ನಿನಗೆ ತಿಳಿಸ್ಕೊಟ್ಟಿರೋ ಸಂಸ್ಥೆ? ಅವರು ಕಿರಿಕ್ ಮಾಡೋಕ್ಕೆ ಅಂತಲೇ ಬಂದಂಗಿದೆ ಶೈಲು. ಬಾಯಿ ಕೊಡ್ಬೇಡ, ಇಲ್ಲ ಅಂದರೆ ಎಲ್ಲ ಜನರ ಮುಂದೆ ಮಾನ ಹೋಗುತ್ತೆ. ಅಜ್ಜಿ, ವೇದ, ಚೆನ್ನಾಗಿದ್ದೀರಾ? ಇಷ್ಟೋ ಸಂಸ್ಥೆ ಅಂದರೆ
ಐ ಲೈಕ್ ಯು ವಸು.